तेरे दरबार में दिल थाम के वो आता है जिसको तू चाहे, है नबी तू बुलाता है। तेरे दर पर सर झुकाए मैं भी आया हूँ, जिसकी बिगड़ी आए नबी चाहे तू बनाता है। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। बंद दीदों में भर डाले आंसू, सिल दिए मैंने दर्दों को दिल में। बंद दीदों में भर डाले आंसू, सिल दिए मैंने दर्दों को दिल में। जब तलक तू बना दे न बिगड़ी, दर्द तेरे न जाए सवाली। भर दो झोली मेरी या मोहम्मद, लौट कर मैं न जाऊंगा खाली। खाली भर दो झोली, आका जी भर दो झोली, हम सब की भर दो झोली, नबी जी भर दो झोली मेरी, सरकारे मदीना लौट कर मैं न जाऊंगा खाली। खोजते खोजते तुझको देखा, क्या से क्या या नबी हो गया हूँ। खोजते खोजते तुझको देखा, क्या से क्या या नबी हो गया। हो मैं खबर दर बदर फिर रहा हूँ, मैं यहाँ से वहाँ हो गया हूँ। मैं खबर दर बदर फिर रहा हूँ, मैं यहाँ से वहाँ हो गया। ओ दे दे या नबी मेरे दिल को दिलासा, आया हूँ दूर से मैं होके रुहासा। या नबी मेरे दिल को दिलासा, आया हूँ दूर से मैं होके रुहासा। ओ कर दे करम नबी मुझ पे भी जरा सा, जब तलक तू बना देना दिल की, दर्द तेरे न जाए सवाली। भर दो झोली मेरी या मोहम्मद, लौट कर मैं न जाऊंगा खाली। भर दो ना खाली। भर दो झोली मेरी या मोहम्मद, लौट कर मैं न जाऊंगा खाली। जानता है ना तू क्या है दिल में मेरे, बिन सुने गिन रहा है न तू धड़कने। जानता है न तू क्या है दिल में मेरे,
दर से तेरे न जाए सवाली। भर दो झोली मेरी या मोहम्मद, लौट कर मैं न जाऊंगा खाली। तेरे रस का तरस मुझ पे आका, अब लगा ले तू मुझको भी दिल से। जब तलक तू मिला देना बिछड़ी, दर से तेरे न जाए सवाली। भर दो झोली मेरी या मोहम्मद, लौट कर मैं न जाऊंगा खाली। खुशबू बनकर बिखरने की दुआ मांगी है, यानी हर दिल में उतरने की दुआ मांगी है। खुशबू बनकर ही बिखरने की दुआ मांगी है, यानी हर दिल में उतरने की दुआ मांगी है। या खुदा मेरी अकीदत का भरम रख लेना, या खुदा मेरी अकीदत का भरम
ಅಧ್ಯಕ್ಷರು ಬಲಾಮಿ ಹಾಗೂ ಹನುಮಂತ್ ಮಾಜಿ ಅಣ್ಣ ಏನು ಪ್ಯಾಂಟ್ ತಿರುಗಿ ಕರೆಕ್ಟ್ ಹಜಾರ್ ಆ ಪ್ಯಾಂಟ್ ವೇದಿಕೆಗೆ ಬಾದಾಮಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಅರವಿಂದ್ ಇನಾಮ್ದವರು ಬರಬೇಕು, ಎನ್ ಚಕ್ರಮೂರ್ತಿ ಅವರು ಬರಬೇಕು, ದೊಡ್ಡ ಕುರುಮರು ಬರಬೇಕು ಹಾಗೂ ಬಾದಾಮಿಯ ಕನ್ಯಾಕರಂತ ಎ ಪೂಜಾರಿ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು. ಚಿಮನ್ಕಟ್ಟಿ ಗ್ರಾಮದ ಎಲ್ಲ ನಾಯಕರು ಈ ದ್ವಾರ ಬಾಗಿಲು ಉದ್ಘಾಟನಾ ಸಮಾರಂಭಕ್ಕೆ ಸಹಕರಿಸಬೇಕು. ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಬೇಕೆಂದು ಆ ವಿದ್ಯಾರ್ಥಿನಿಯರಲ್ಲಿ ನಾನು ಕೇಳ್ಕೊಳ್ತೇನೆ. 7ನೇ ಕ್ಲಾಸ್ ವಿದ್ಯಾರ್ಥಿನಿಯರು ವಿಠಲ್ ಸಿಂಗ್ರವರು ಈಗ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ವಿನಂತಿ. ಜ್ಞಾನವೇ ನಾನೆಂದ್ರೆ ಬಿಟ್ಟು ಬಾಳಲಾರೆನು, ಕತ್ತಲ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು, ಕತ್ತಲ ಸಮಯ
ವೇಳೆ ಹೆಚ್ಚಾದ್ರಿಂದ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಕ್ಷಮಿಸಬೇಕು. ಸ್ವಾಗತ ಗೀತೆ ಇನ್ನೊಂದು ಹಾಡಿದ್ದಾರೆ. ಅವರು ಕನ್ನಡ ಹಾರುವ ಹಕ್ಕಿಗಳ ಇಂಚರವು ತಮಗೆಲ್ಲ ಸ್ವಾಗತ ನೀಡಿಯವು. ಇಂದಿನ ಸಭೆಯಲ್ಲಿ ನಮಗೆ ಶುಭ ಕೋರಿರಿ, ಮುಂದಿನ ಭವಿಷ್ಯಕ್ಕೆ ನಮಗೆ ಮಾರ್ಗ ತೋರಿಸಿ, ಸಭೆಯ ಸೌಂದರ್ಯ ನೀವು ಹೆಚ್ಚಿಸಿರಿ, ನಮ್ಮ ಸ್ವಾಗತವ ನೀವು ಸ್ವೀಕರಿಸಿ. ಮುಖ್ಯ ಅತಿಥಿಗಳಾಗಿರುವ ಗಣ್ಯರಿಂದ ಹರಿಸಲಿ, ಮಕ್ಕಳೆಲ್ಲ ನೀತಿ ವಾಕ್ಯ ದಾರಿಯಲ್ಲಿ ಸಾಗಲಿ. ಅಧ್ಯಕ್ಷರಾಗಿ ಬಂದ ಮಾನ್ಯರಿಗೆ ಸ್ವಾಗತವು. ಚಿಮ್ಮನ ಕಟ್ಟಿಯ ಬ್ರಾಹ್ಮಣರು ಗುರು ಋತ್ವದಿಂದ ತಮಗೆಲ್ಲ ಸ್ವಾಗತ. ನಮ್ಮ ಸಭೆಯಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸಭೆಯ ಸೌಂದರ್ಯ ನೀವು ಹೆಚ್ಚಿಸಿರಿ, ನಮ್ಮ ಸ್ವಾಗತವ ನೀವು ಸ್ವೀಕರಿಸಿ. ಹರಡುವ ಹೂವುಗಳ ಪರಿಮಳವು ತಮಗೆಲ್ಲ ಸ್ವಾಗತ ಕೋರಿಹವು. ಹಾರುವ ಹಕ್ಕಿಗಳ ಇಂಚರವು ತಮಗೆಲ್ಲ ಸ್ವಾಗತ ನೀಡಿಯವು, ತಮಗೆಲ್ಲ ಸ್ವಾಗತ ನೀಡಿಯವು, ತಮಗೆಲ್ಲ ಸ್ವಾಗತ ನೀಡಿಯವು. ಮುಂಭಾಗದಲ್ಲಿ ಬರಬೇಕು, ವೇದಿಕೆ ಮೇಲೆ ಬರಬೇಕು. ಇದೀಗ ತಾನೇ ವೇದಿಕೆಗೆ ಮೇಲೆ ಬಂದಂತ ಶ್ರೀ ಕುಮಾರಗೌಡ ಜನಾಲಿ ಅವರಿಗೂ ಸ್ವಾಗತ ಗೀತೆಯ ಮೂಲಕ ಸಂಕ್ಷಿಪ್ತ ಸ್ವಾಗತ ಅಂತಾರೆ. ಅದಕ್ಕೆ ಸಂಕ್ಷಿಪ್ತ ಸ್ವಾಗತ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ನಾವು. ಮುಂದಿನ ಕಾರ್ಯಕ್ರಮ ಈ ಒಂದು ದ್ವಾರ ಬಾಗಿಲು ಉದ್ಘಾಟನೆಗೆ ಸಮಾರಂಭಕ್ಕೆ ಆಗಮಿಸಿದಂತ ಅತಿಥಿಗಳು, ಗಣ್ಯರು, ಉದ್ಘಾಟಕರು, ದಿವ್ಯ ಸಾನ್ನಿಧ್ಯ ವಹಿಸಿದಂತ ಅಜ್ಜರು, ದರ್ಗಾದ ಅಜ್ಜರು, ಇವರೆಲ್ಲರಿಗೂ ಸನ್ಮಾನ, ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನು ಸನ್ನಿಧಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಗಣ್ಯ ಮಹನೀಯರನ್ನ ಸ್ವಾಗತಿಸುವಂತ ಜವಾಬ್ದಾರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮತ್ ಪರಮಹಂಸ ಪರಮ ರಾಮಾರೂಢ ಮಹಾಸ್ವಾಮಿಗಳು, ರಾಮಾರೂಢ ಮಠ ಬಾಗಲಕೋಟೆಯವರಿಗೆ ಶ್ರೀ ಲಾಲ್ಸಾವೋಲಿ मुझे आईना जो बना दिया, जो छुपा था मुझ में दिखा दिया, ना बुझा न कोई बुझा सका, जो चराग तूने जला दिया। पत्थर को हीरा कर दे, पत्थर को हीरा कर दे मेरे पीर की निगाह।
बादशाह है, मेरा पीर शहंशाह है। मुझको मिटाने वाले तो बस सोचते रहे, 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 मुझको मिटाने वाले तो बस सोचते रहे। ऐसा नवाजा पीर ने सब देखते रहे, मेरा पीर बादशाह है, मेरा पीर शहंशाह है। क्या खौफ मुझको कब्र में मुनकिर नकीर का, क्या खौफ मुझको कब्र में मुनकिर नकीर का, क्या खौफ मुझको कब्र में मुनकिर नकीर का, क्या खौफ मुझको कब्र में मुनकिर नकीर का। है सर पे मेरे दस्ते करम मेरे पीर का, मेरा पीर बादशाह है, मेरा पीर शहंशाह है। पीर के रंग में जो रंग जाए दूजा रंग न भाए, पीर के रंग में जो रंग जाए दूजा रंग न भाए। सच्चे पीर की निस्बत वाला धोखा कभी ना खाए, सच्चे पीर की निस्बत वाला धोखा कभी ना खाए। हीरे मोती लाल जवाहर दौलत शोहरत क्या है, हीरे मोती लाल जवाहर दौलत शोहरत क्या है। पीर इशारा कर दे तो सब कदमों में आ जाए, मेरा पीर बादशाह है, मेरा पीर शहंशाह है। मेरा पीर 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 बादशाह है, मेरा पीर शहंशाह है। हम हैं सुन्नी अकीदे वाले ख्वाजा के गुण गाते हैं, ख्वाजा हमारे अंदाता है उनका सदका खाते हैं, किसी राजा की चलती है न महाराजा की चलती है, हुकूमत हिंद में तो बस मेरे ख्वाजा की चलती है। मेरा पीर बादशाह है, मेरा पीर शहंशाह है।
जमाल देता है सखी के दर पे तलब की कहाँ जरूरत है सखी के दर पे तलब की कहाँ जरूरत है तलब से पहले वो झोली में डाल देता है मेरा पीर बादशाह है मेरा पीर शहंशाह है रहमत भी झूम झूम के दरवाजा खोल उठी रहमत भी झूम झूम के दरवाजा खोल उठी बाबा बहाउद्दीन की चौखट भी बोल उठी मेरा पीर बादशाह है मेरा पीर शहंशाह है राजा और रंग कुतब और कलंदर नाचे मैं तो कतरा हूँ तेरे दर पे समंदर नाचे क्या बिगाड़ेंगी मेरा मौजे वाला ऐ शाहिद साया बन करके दुआ पीर की सर पर नाच ಈ ಭಾಗದ ಬದಾಮಿಯ ಮಾಜಿ ಶಾಸಕರಾದಂತ ಶ್ರೀ MK ಪಟ್ಟಣಶೆಟ್ಟಿ ಅವರೇ ಹಾಗೂ ಯುವಕರು ವಿಮಲ ಮತಿಗಳು ಸ್ನೇಹ ಜೀವಿಗಳು ಆದಂತ ಬದಾಮಿಯ PLD ಬ್ಯಾಂಕ್ ಅಧ್ಯಕ್ಷರಾದಂತ ಶ್ರೀ ಮಾಂತೇಶ್ ಮಮದಾಪುರ್ ಅವರೇ ಅವರು ಇವರು ಎನ್ನದೆ ಯಾಕಂದ್ರೆ ಅಷ್ಟು ಮಂದಿ ಹೆಸರು ಹೇಳಿದ್ರು ಹೊತ್ತೆ ಮಾಡುತ್ತವೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತ ಎಲ್ಲ ರಾಜಕೀಯ ಮುಖಂಡರಿಗೂ ಗಣ್ಯಮಾನ್ಯ ವ್ಯಕ್ತಿಗಳಿಗೂ ಈ ಊರಿನ ಹಿರಿಯರಾದಂತ ಲಕ್ಷ್ಮಣಗೌಡ ದ್ಯಾಮನಗೌಡ ಪಾಟೀಲ್ ಅವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಚಿಮ್ಮನಕಟ್ಟೆಯ ಹಿರಿಯರೇ ಸಭೆಯಲ್ಲಿ ಸಮ್ಮಿಲಿತರಾಗಿರುವ ಸುಕ್ಷೇತ್ರ ಚಿಮ್ಮನಕಟ್ಟೆಯ ಸಮಸ್ತ ಶರಣರೇ ಶರಣಿಯರೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ಶರಣಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಚಪ್ಪಾಳಿಗೆ ಹೊಡೆದ್ರ ಇನ್ನೊಂದು ನಮಸ್ಕಾರ ಮಾಡಂದಂಗಾಕತಿ ನಿಮ್ಗೆ ಗೊತ್ತಿರಲ್ಲ ಸಂಸ್ಕಾರ ಪಾಪ ಸನ್ನಿಧಾನ ಇದ್ದವ್ರು ಯಾಕೆ ಮೊದಲು ಮಾತಾಡಕ್ ಹತ್ಯಾರಪ್ಪ ಅಂತ ನಿಮಗೇನ್ ಅನ್ಸಿಲ್ಲ ಯಾರ್ಯಾಕೆ ಮಾತಾಡಲ್ರಕ್ಕ ಜಲ್ದಿ ಬಿಟ್ರೆ ಸಾಕಂತೀರಿ ನೀವು ಅಷ್ಟೇ ಮ್ಯಾಲಿನವರು ಸನ್ನಿಧಾನ ಕೊನೆಗೆ ಮಾತಾಡ್ಬೇಕು ಇವ್ರ್ಯಾಕೆ ಮಾತಾಡ್ತಾರಂತ ವೇದಿಕೆ ಮೇಲೆ ಇದ್ದಂತ ವ್ಯಕ್ತಿ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಆಗಿರ್ಬೋದು ಆದ್ರೆ ನಾ ಯಾಕೆ ಮಾತಾಡ್ತೀನಿ ಅಂದ್ರೆ ಮೊಟ್ಟ ಮೊದಲ ಕಾರ್ಯಕ್ರಮ ಚಾಲು ಆಗಾಗ ನಾವು ಸನ್ನಿಧಿ ಇರ್ತೀವಿ ಕಾರ್ಯಕ್ರಮ ಮುಗಿಲಕ್ ಬಂದಂಗ ಸಣ್ಣ ಇದಿ ಹಾಕಿವಿ ಅದಕ್ಕೆ ಇದಿ ಆಗೋದು ಬೇಡ ಸನ್ನಿಧಿ ಆಗಿನ ಹೋಗ್ಬೇಕಂತ ನಾ ಮೊದಲು ತಗೊಂಡೇನೆ ಇಂದು ಕೇವಲ ಈ ದರ್ಗಾದ ದ್ವಾರ ಬಾಗಿಲು ಉದ್ಘಾಟನೆ ಅಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಅತ್ಯಂತ ಮಹತ್ವಪೂರ್ಣವಾದಂತ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನನಗನ್ನಿಸ್ತದ ಇಡೀ ನಮ್ಮ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿನೇ ಈ ತರ ಹಿಂದೂಗಳು ಮುಸ್ಲಿಮರು ಕೂಡಿ ಒಗ್ಗಟ್ಟಾಗಿ ಸಮಸ್ತ ಅವರೆಲ್ಲರ ಕಾರ್ಯಕ್ರಮಗಳನ್ನು ಹಬ್ಬಗಳನ್ನು ಒಮ್ಮನಸ್ಸಿನಿಂದ ಮಾಡತಕ್ಕಂಥದ್ದನ್ನು ನೋಡಿದ್ರೆ ಇಡೀ ದೇಶದಲ್ಲಿನೇ ಚಿಮ್ಮನಕಟ್ಟೆ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದೆ ಅಂತ ನಾ ಹೇಳ ಬಯಸ್ತಾ ಇದ್ದೀನಿ ಇವತ್ತ ಇದು ಮಾಡುವುದಷ್ಟು ಸುಲಭಲ್ಲ ಯಾಕೆ ಮರಗಳ ಮಥನದಿಂದ ಕಾಡಿಗೆ ಬೆಂಕಿ ಮತಗಳ ಮಥನದಿಂದ ನಾಡಿಗೆ ಬೆಂಕಿ ಇವತ್ತಿನ ದಿವಸ ನಾಡು ಹತ್ತಿ ಉರಿಲಕ್ ಹತ್ತದ ದೇಶ ಹತ್ತಿ ಉರಿಲಕ್ ಹತ್ತದ ಯಾಕೆ ಉರಿತದಪ್ಪ ಅಂತ ಕೇಳಿದ್ರೆ ನಮ್ಮ ಮತಿಗಳು ಘರ್ಷಣೆ ಆಗಕ್ ಹತ್ತದ ಇವತ್ತಿನ ದಿವಸ ಕಾಡಿನೊಳಗ ಎರಡು ಗಿಡಗಳು ಮರಗಳು ಘರ್ಷಣೆ ಆದ್ರೆ ಬೆಂಕಿ ಹುಟ್ಟಿ ಇಡೀ ಕಾಡನ್ನೇ ಸುಟ್ಟು ಹಾಕಿ ಬಿಡ್ತದ ಹಾಗೆ ನಾಡನ್ನು ಸುಟ್ಟು ಹಾಕಲಿಕ್ಕೆ ಹೊತ್ತಿಸತಕ್ಕಂತ ಬೆಂಕಿ ಯಾವುದು ಅಂತ ಕೇಳಿದರೆ ನಮ್ಮ ಮತಿಗಳು
ಮತಗಳ ತಾರತಮ್ಯ, ಜಾತಿಯ ಭೇದ ಭಾವ, ಮತಿಗಳ ತಾರತಮ್ಯದಿಂದ ಘರ್ಷಣೆಯಿಂದ ಬೆಂಕಿ ಬಿದ್ದಿವತ್ತು ನಾವು ದಳ್ಳೂರಿಯಲ್ಲಿ ಸುಟ್ಟು ಸಾಯ್ಲಕ್ ಹತ್ತೀವಿ. ಇಂಥ ಏಕೀಕರಣದ ಭಾವನೆ ಎಲ್ಲರಲ್ಲಿ ಬಂದಾಗ ಇವತ್ತ ನಮ್ಮ ದೇಶ, ನಮ್ಮ ರಾಜ್ಯ ರಾಮ ರಾಜ್ಯ ಆಗ್ತದ ಅಂತದನ್ನ ನಾವು ಕಲ್ಪಿಸ್ಬೇಕು. ನಾವು ಬರೀ ಹೆಂಡದಿಂದಾಗ ಹಾಕೋರು ಒಂದಾಗಿ ಬಾಳಿರಿ, ಸ್ವರ್ಗ ಸುಖ ನೆಲೆಸಿರಿ. ನಿಮ್ ಮನ್ಯಾಗ ಬಾಳ್ರಿ, ಮೊದಲು ಹೊರಗೆ ಬಾಳಕ್ ಬರ್ತದ. ಬಾಯಿಲೆ ಹೇಳುವುದಲ್ಲ, ಆಚರಿಸಿ ತೋರಿಸಬೇಕು. ಇವತ್ತಿನ ದಿವಸ ನೀವು ಆಚರಿಸಿ ತೋರಿಸ್ತೀರಿ ಅಂತಂದ್ರ ಇದನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂತ ಇದೊಂದು ಮಹೋತ್ಸವ, ಇದೊಂದು ಸಮಾರಂಭ. ಅಂತ ಸಂದರ್ಭದಲ್ಲಿ ಇವತ್ತಿನ ದಿವಸ ದ್ವಾರ ಬಾಗಿಲದ ಉದ್ಘಾಟನಾ. ಒಂದ್ ಸ್ವಲ್ಪ ಶಾಸ್ತ್ರ ಹೇಳ್ತೀನಿ ನಿಮಗ್, ಕೇಳ್ತೀವಿ ಅಂದ್ರ ದ್ವಾರ ಬಾಗಿಲ ಅಂದ್ರೆ ಏನಪ್ಪ? ಮನೆಗೆ ಹಚ್ಚಿದಕ್ಕ ಡೋರ್ ಅನ್ಬೇಕು, ಹೌದಲ್ಲ? ಮನೆಗೆ ರೂಮಿಗೆ ಹಚ್ಚೋದಕ್ಕ ಡೋರ ಅಂತ ಕರಿಬೇಕು, ಕನ್ನಡದೊಳಗೆ ಬಾಗಿಲು ಅಂತ ಕರೀತಾರ. ಕಂಪೌಂಡಿಗೆ ಹಚ್ಚಿದ್ರ ಹೆಬ್ಬಾಗಿಲು ಅಂತ ಕರೀತಾರ. ಮಠಗಳಿಗೆ, ದರ್ಗಾಗಳಿಗೆ, ಮಸೀದಿಗಳಿಗೆ ಹಚ್ಚಿದ್ರು ಅಂತಂದ್ರೆ ಅದಕ್ಕೆ ಮಹಾದ್ವಾರ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ದ್ವಾರ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ರು ನಿರ್ಗಮನ ಸ್ಥಾನಂ ದ್ವಾರಂ ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಉತ್ಪತ್ತಿ ಅರ್ಥ ಬರೆದಾರ. ಸುಮ್ಮನೆ ದ್ವಾರ ಏನದ? ದ್ವಾರ ಅಂದ್ರ ಏನಂಗಂದ್ರ ನಿರ್ಗಮನ ಸ್ಥಾನಂ ದ್ವಾರಂ, ಪುರಪ್ರವೇಶ ಸ್ಥಾನಂ ದ್ವಾರಂ. ಯಾವುದು ಮನುಷ್ಯನನ್ನ ಪುರದೊಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತದೋ ಅದಕ್ಕೆ ದ್ವಾರ ಅಂತ ಕರಿಬೇಕು. ಯಾವುದು ಮನುಷ್ಯನನ್ನ ಒಳಗೆ ಹೊಕ್ಕವನು ಹೊರಗೆ ಹೋಗಾಕ ಅವಕಾಶ ಮಾಡಿಕೊಡ್ತದೋ ಅದಕ್ಕೆ ನಿರ್ಗಮನ ರೂಪವಾದಂತಹ ದ್ವಾರ. ಹಾಗೆ ಗಮನ ಆಗಮನಗಳಿಗೆ ಯಾವುದು ಅವಕಾಶ ಮಾಡಿಕೊಟ್ಟದ ಅದಕ್ಕೆ ದ್ವಾರ ಅಂತ ಕರೀತಾರ. ಹಾಗೆ ಅದರಲ್ಲಿ ಬರೋದು ಯಾಕಪ್ಪ? ಆ ದ್ವಾರದ ಉದ್ದೇಶ ಏನು ಅಂತ ಕೇಳಿದ್ರೆ ಇವತ್ತಿನ ದಿವಸ ಲಾಲ್ಸಾಬ್ ವಲಿಯ ಪ್ರತ್ಯಕ್ಷ ಸಾಕ್ಷಾತ್ಕಾರ ದರ್ಶನ ನಮ್ಮ ಮಾಡಿಕೊಳ್ಳಾಕ ಅವಕಾಶ ಮಾಡಿಕೊಡ್ತದಂತ ದ್ವಾರ ಅಂದ್ರೆ ಮುಖಾಂತರ. ಅದರ ಮುಖಾಂತರ ಬಂದ ದರ್ಗಾದ ಆ ಅಜ್ಜನ ಆಶೀರ್ವಾದ ಪಡ್ಕೊಂಡು ಅವನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಇದು ನಿಮಗಿದೊಂದು ದ್ಯೋತಕ, ಇದು ಒಂದು ದ್ವಾರ. ಇನ್ನೊಂದು ದ್ವಾರ ಅದು ಯಾವಾಗ್ರಿ? ತೋರಿಸಿ ನಡ್ರಿ ಅಂದ್ರಣ. ನೋಡ್ರಿ, ಇನ್ನೊಂದು ದ್ವಾರದ ಬಹಳ ಚಂದ ಹೇಳಿದ್ರು ಅಣ್ಣ ಬಸವಣ್ಣವರು. ಸ್ವಲ್ಪ ಗಮನ ಕೊಟ್ಟ ಕೇಳ್ರಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹಣ್ಣ ಕಳಸ. ನೋಡ್ರಿ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನೋಡಿ, ಎರಡದು ದ್ವಾರ. ಏನ್ ಹೇಳಿದ್ರು ಬಸವಣ್ಣವರು? ಇದು ದರ್ಗಾಕ್ಕೆ ಅಲ್ಲಿರತಕ್ಕಂತ ದೇವತೆಯನ್ನ, ಲಾಲಸಾಬ ಅಜ್ಜನನ್ನ ದರ್ಶನ ಮಾಡಿಕೊಳ್ಳಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದ್ದು ಇದೊಂದು ದ್ವಾರ. ಅದಕ್ಕೆ ಸ್ಥಾವರ ಅಂತ ಕರೀತಾ ಇದ್ದೀವಿ. ಇನ್ನೊಂದು ತಿರುಗಾಡೋ ದ್ವಾರ ಅದಂತ. ತಿರುಗಾಡೋ ದ್ವಾರ ಯಾವದಪ್ಪ ಅಂತ ಕೇಳಿದ್ರ ಇಲ್ಲೈತ್ ನೋಡು. ಗೊತ್ತಾಗತ್ತಿಲ್ಲ ನಿಮ್ಗೆ? ಇದಕ್ಕೇನಂತಾರೆ? ಇದಕ್ಕ ಜಂಗಮ ಅಂದ್ರೆ ತಿರುಗಾಡುದು, ಸ್ಥಾವರ ಅಂದ್ರೆ ಇತ್ತಲ್ಲೇ ಇರುವುದು. ಜಂಗಮ ಅಂದ್ರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಡಿ ನೀವು. ನಮ್ಮ ಶಾಸ್ತ್ರದೊಳಗೆ ಜಂಗಮ ಪದಕ್ಕೆ ಅರ್ಥ ಏನ್ ಹೇಳ್ಯಾರ ಅಂತ ಕೇಳಿದ್ರೆ ಯಾವುದು ತಿರುಗಾಡ್ತದ ಅದಕ್ಕೆ ಜಂಗಮ ಅನ್ನಬೇಕು, ಇದ್ದಲ್ಲೇ ಇರುವುದಕ್ಕೆ ಸ್ಥಾವರ ಅನ್ನಬೇಕು. ಹಾಗೆ ಇದು ಜಂಗಮ ದ್ವಾರ. ಈ ಶರೀರವೆಂಬುವುದು ಒಂದು ಜಂಗಮ ದ್ವಾರ, ತಿರುಗಾಡುವಂತ ದ್ವಾರ. ಇದು ಎದಕ್ಕೆ ಬರ್ತದ್ರಿ ಅಂತ ಕೇಳಿದ್ರೆ ಹೇಳಿದ್ರು ಅವರು, ಮಾನುಷಂ ದೇಹ ಸ್ವರ್ಗ ದ್ವಾರಮಪಾವೃತಂ. ನೋಡ್ರಿ, ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶರೀರಂ ಸ್ವರ್ಗ ದ್ವಾರಮಪಾವೃತಂ ಮಾನುಷಂ ದೇಹಂ. ಮನುಷ್ಯ ದೇಹವೆಂಬುವುದು ಒಂದು ಮೋಕ್ಷಕ್ಕೆ ಹೋಗಲಿಕ್ಕೆ ಅಪಾವೃತ ಮಹಾದ್ವಾರ ಅಂತ. ಸ್ವಲ್ಪ ಗಮನ ಕೊಡ್ಬೇಕು ನೀವು. ಅಪಾವೃತ ಅಂದ್ರೆ ತೆರೆದಿಟ್ಟ ಮಹಾದ್ವಾರ. ಮುಚ್ಚಿತ್ತು ಅಂತಂದ್ರೆ ಕಷ್ಟ ಆಗ್ತದ, ಹೌದಲ್ರಿ? ಅವಾಗ ಊರು ಒಳಗೆ ಹೋಗ್ಬೇಕಾದ್ರೆ ಮಹಾದ್ವಾರ ಮಾಡ್ತಿದ್ರು. ಟೈಮ್ ಟು ಟೈಮ್ ಬಂದ್ರನೆ ಅಲ್ಲಿ ಒಬ್ಬ ಮನುಷ್ಯ ಇರ್ತಿದ್ದ. ಆ ದ್ವಾರಕ್ಕೆ ಒಬ್ಬವ ಓಲೆಕಾರ ಅಥವಾ ಗಸ್ತ್ ತಿರುಗವ ದ್ವಾರದ ಮುಂದೆ ಕುಂದಿರ್ತಿದ್ದ. ಕರೆಕ್ಟ್ ಟೈಮ್ ಬಂದ್ರಂತ ದ್ವಾರ ತೆಗೆದು ಒಳಗೆ ಬಿಡ್ತಿದ್ದ. ಇಲ್ಲಿಲ್ಲ ಅಂದ್ರೆ ಹೊತ್ತು ಹೊಂಡವರೆಗೂ ಹೊರಗಿರ್ಬೇಕಾಗ್ತಿತ್ತು ನೀವು. ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳ್ತು ಅಂತ ಕೇಳಿದ್ರೆ, ಮಾನುಷಂ ದ್ವಾರಂ, ಇದು ಮನುಷ್ಯ ಶರೀರವೆಂಬುವ ದ್ವಾರ. ಹೆಂಗ ಅಂತ ಕೇಳಿದ್ರೆ ಮುಚ್ಚಿದ್ದಲ್ಲ, ತೆರೆದಿಟ್ಟಂತ ಮಹಾದ್ವಾರ ಅಂತಿದು.
ಆದ್ರೆ ಇಂಥ ಮಹಾದ್ವಾರವನ್ನು ಪಡೆದುಕೊಂಡು ಬಂದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಹೋದೆವೆ ಅಂತಂದ್ರ ಜನ್ಮಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಿತು ಶಾಸ್ತ್ರ. ಈ ದ್ವಾರ ಪಡ್ಕೊಂಡು ಬಂದು ಬೆದಕ ಅಂತ ಕೇಳಿದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ. ಶ್ರೀಶೈಲಕ್ಕೆ ಹೋಗ್ತಾರತ್ ನೋಡಿ, ಶ್ರೀಶೈಲಕ್ಕೆ ಯಾರೇ ಹೋಗಿರ್ಬೇಕು ನಿಮ್ಮೂರಾಗು. ಅಲ್ಲಿ ಏನೈತಿ, ಕಡಿಬಾಗ್ಲತ್ತೈತೆ. ಹೋಗಿರಿ ಇಲ್ಲಿ ನಿಮ್ಮೂರಾಗ? ಇಲ್ಲ. ಇದು ಒಂದು ಹೆಸರು ಬರೆದಿಡಂತದ್ದೆ ನಿಮ್ಮದು. ನೋಡ್ರಿ, ಅಲ್ಲಿ ಶ್ರೀಶೈಲಕ್ಕೆ ಹೋಗಲ್ಲಿ ಒಂದು ಕಡೆ ಬಾಗಿಲ ಅಂತ ಬರ್ತದಂತ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದ. ಕಡೆ ಬಾಗಿಲ ಅದು ಅಲ್ಲ, ಕಡೆ ಬಾಗಿಲ ಈ ಶರೀರ ಬಹಳ ಚಂದ ಹಾಡಿದ್ರು. ಕಡಿಯ ಬಾಗಿಲಿಗೆ ಬಂದು ಹೋಗ್ತೀರ ಕವ ತಿರುಗಿ, ಹೋಗೋನು ನಡೆರೆವ್ವ ಪರವು ತಗಿರಿಗೆ. ನೋಡ್ರಿ, ನೀವು ಅಲ್ಲಿ ಕಟ್ಟಿದ ದ್ವಾರದೊಳಗೆ ಹಾಯ್ದು ಹೋದರೆ ಪರಮಾತ್ಮನ ದರ್ಶನ ಆಗೋದಿಲ್ಲ. ಅದರಂತೆ ಇದು ಒಂದು ದ್ವಾರ ಇದೆ. ಶರೀರವೆಂಬ ಮಾನವ ದೇಹವೆಂಬ ಒಂದು ಮಹಾದ್ವಾರ, ಇದು ಕಡಿಬಾಗಿಲಂತ. ದ ಹ್ಯೂಮನ್ ಬಾಡಿ ಈಸ್ ಲಾಸ್ಟ್ ಕ್ರಿಯೇಷನ್. ನೋಡ್ರಿ, ಮನುಷ್ಯ ಜನ್ಮ ಅಂದುದು ಕೊನೆ ತಯಾರಿಕೆ. ಇದು ಇನ್ನು ಮುಂದೆ ತಯಾರು ಮಾಡಕ್ಕೆ ಬರುದಿಲ್ಲ. ಯಾಕ ಅಂತ ಕೇಳಿದ್ರ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಬಹುಬಾಧೆ ಗಲಿಸಿ ಪಶುರೂಪಾಗಿ ಅಂತ ನಾವು ಎಲ್ಲಿಂದ ಬಂದೀವಿ ಕೊನೆಗೆ ಅಂತ ಕೇಳಿದ್ರೆ ಹೇಳಿದ್ರವರು, ಪಾಪಾನುಗುಣದಿಂದ ಗಿಡ ಆಗಿ ಹುಟ್ಟಿವಿ, ಮರ ಆಗಿ ಹುಟ್ಟಿವಿ, ಕೀಟ ಆಗಿವಿ, ಪತಂಗ ಆಗಿವಿ, ದೊಡ್ಡ ದೊಡ್ಡ ಪ್ರಾಣಿಗಳಾಗಿವಿ, ಕೊನೆಗೆ ಬಂದದಿ ಮನುಷ್ಯ ಜನ್ಮ. ದ ಹ್ಯೂಮನ್ ಬಾಡಿ ಈಸ್ ಲಾಸ್ಟ್ ಕ್ರಿಯೇಷನ್ ಅಂತ ಮಾಡ್ಕೋಬೇಕಾಗಿತ್ತು. ಅಂತಂದ್ರ ಇಂಥ ದ್ವಾರವನ್ನು ನೋಡಿ ಅದರ ಮುಖಾಂತರ ಈ ಮನುಷ್ಯ ಜನ್ಮವೆಂಬುವಂತ ಮಹಾದ್ವಾರ, ಇದರ ಮುಖಾಂತರ ಪರಮಾತ್ಮನನ್ನು ತಿಳಿಲಿಕ್ಕೆ ಬರ್ತದೆ ಅನ್ನುವಂತ ಭಾವನೆಯನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಇಂಥ ಕಾರ್ಯಕ್ರಮವನ್ನ ಊರಿನಲ್ಲಿರ್ತಕ್ಕಂಥ ಸಮಸ್ತರು ತಮ್ಮ ತಮ್ಮ ಮತ ಭೇದವನ್ನು ಎಲ್ಲ ಮರೆತು ಒಗ್ಗಟ್ಟಿನಿಂದ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನು ನೋಡಿದ್ರ ಅತ್ಯಂತ ಆನಂದ ಆಗ್ತದ, ಸಂತೋಷ ಆಗ್ತದ. ಇಂಥ ಭಾವನೆ ಎಲ್ಲರಲ್ಲಿ ಬಂತು ಅಂತಂದ್ರ ಅದು ಬಹಳ ಒಳ್ಳೆಯ ಒಂದು ಮನುಷ್ಯನನ್ನ ಪರಮಾತ್ಮನ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಕಾರ ಮಾಡ್ತದೆ ಅನ್ನುವಂತ ಮಾತನ್ನ ಹೇಳಿ ನನ್ನ ಒಂದೆರಡು ಮಾತು ವಿರಾಮ ಮಾಡ್ತಾ ಇದ್ದೇನೆ. ಇರುವಂತ ಸರ್, ಧನ್ಯವಾದಗಳು ಶ್ರೀ ಪರಮ ರಾಮಾರೂಢ ಮಹಾಸ್ವಾಮಿಗಳು. ಸೈಯದ್ ಶಾ ಮುರ್ತೂಜ್ ಖಾದ್ರಿ ಹಜರತ್ ಸೈಯದ್ ಶಾ ಮುರ್ತೂಜ್ ಖಾದ್ರಿ ಟ್ರಸ್ಟ್ ಇಲ್ಕಲ್ ಇವರು ಈ ಒಂದು ದ್ವಾರಬಾಗಿಲು ಉದ್ಘಾಟನಾ ಕುರಿತು ಕೆಲ ಹಿತನುಡಿಗಳನ್ನು ಮಾತಾಡಬೇಕಂತ ಇವರಲ್ಲಿ ವಿನಂತಿ. ಚುಮ್ಮಕಟ್ಟೆ ಅಜ್ಜಾಮತ್ ವಂಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಗ್ರಾಮದ ಯಾವತ್ತು ಹಿರಿಯರೇ, ತಾಯಂದಿರೇ, ನಿಮ್ಮೆಲ್ಲರಲ್ಲಿ ವಂಸಿ ಈಗಾಗಲೇ ಸೀಮಿಕೆರಿ ಅಜ್ಜ ಅವರು ತಮಗೆಲ್ಲ ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಕೆಲವೇ ನಿಮಿಷ ಮಾತನಾಡಿದ್ರೆ. ಅಜ್ಜ ಅವ್ರು ಹೇಳಿದಂಗೆ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮ ಅಂದರೆ ತಪ್ಪಾಗೈತಿ. ಇತ್ತೀಚಿನ ದಿನಗಳ ವಾಸ್ತವ ಪರಿಸ್ಥಿತಿಯನ್ನು ನೋಡಿದ್ರೆ ಸಮಾಜದಲ್ಲಿ ಅಪನಂಬಿಕೆ ಇರತಕ್ಕಂಥ ದಿನಮಾನಗಳು. ಅಂಥದ್ರಲ್ಲಿ ಲಾಲ್ ಸಾಬ್ ಅಜ್ಜ ಅವ್ರ ಪರಿಚಯ ಸುಮಾರು 30-35 ವರ್ಷದಿಂದ ಈ ದರ್ಗಾದಿಂದ ಪರಿಚಯ ಐತಿ. ಭಾಳ ಪ್ರಾಮಾಣಿಕವಾಗಿ ಭಕ್ತರ ಸೇವೆಯನ್ನು, ದರ್ಗಾದ ಸೇವೆಯನ್ನು ಎಲ್ಲಿವರೆಗೆ ಮಾಡ ಅಂಥ ಅಜ್ಜವರು ಇದರ ದರ್ಗಾದ ಹಿರಿಯತನ ವಹಿಸಿ ಇವತ್ತು ಭಾಳಷ್ಟು
ಭಕ್ತರಿಗೆ ಆಶೀರ್ವಾದವನ್ನು ಮಾಡೋ ಮೂಲಕ ಇವತ್ತು ಹಿಂದೂ ಭಕ್ತರಿರ್ಬೋದು, ಮುಸ್ಲಿಂ ಭಕ್ತರಿರ್ಬೋದು, ಎಲ್ಲ ಭಕ್ತರು ತಮ್ಮದೇ ಆದಂಥ ವಿಶೇಷವಾದ ಪ್ರೀತಿಯನ್ನು ಕಾಳಜಿಯನ್ನು ಇಟ್ಕೊಂಡರು. ಭಾಳ ಸಂಪರ್ಕ ಐತೆ ಅವ್ರದ್ದು. ಭಾಳ ದಿನಗಳಿಂದ ಭಾಳ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದವು. ಇವತ್ತು ಈ ದ್ವಾರ ಭಾಗದ ನೆಪವನ್ನು ಮಾಡಿಕೊಂಡು ಉದ್ಘಾಟನೆಯನ್ನು ಮಾಡೋ ಮೂಲಕ ಹೇಳಿದ್ರೆ ದ್ವಾರದ ಭಾಗದ ಬಗ್ಗೆ ಭಾಳಷ್ಟು ಮಾತನ್ನ ಹೇಳಿ ದರ್ಗಾದ ದ್ವಾರ ಭಾಗವನ್ನು ಕಟ್ಟಿಸುವ ಮೂಲಕ ಭಕ್ತರಿಗೆ ಮುಕ್ತಿಯನ್ನು ಕೊಡಿಸುವ ಮಾರ್ಗದಲ್ಲಿ ಇವತ್ತು ಅಜ್ಜವರು ದೊಡ್ಡ ಕೆಲಸವನ್ನು ಮಾಡ್ಯಾರ. ಅಂಥ ಪೂಜ್ಯರಿಗೆ ನಮ್ಮೆಲ್ಲರ ನಮನಗಳನ್ನು ಸಲ್ಲಿಸುವ ಮೂಲಕ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಂಡು ಭಾಳ ಮಾತಾಡಾಯ್ತು. ಇನ್ನೂ ಮಂದಿ ಭಾಳ ಅದಾರ, ಆಗಲೇ ಒಂದಿಬ್ಬರು ಮಾತಾಡೋದು ಅದು ಎಲ್ಲರಿಗೂ ಬರಬೇಕು ಅನ್ನೋ ಮಾತನ್ನು ನಾವು ಎಲ್ಲ ತಿಳ್ಕೊಂಡು ಮಾತನಾಡಿದ್ರೆ ಬೇಗ ಕಾರ್ಯಕ್ರಮ ಒಳ್ಳೆಯ ದಿಶೆಯಲ್ಲಿ ಮುಗಿತಿದ್ದ ನನ್ನ ಮಾತನ್ನು ಕೇಳಿಕೊಂಡು ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಹಿರಿಯರಿಗೆ ಮತ್ತು ಇದು ಸೇರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ತಾಯಂದರಿಗೆ ನನ್ನ ತುಂಬ ಹೃದಯದ ನಮನ ಸಲ್ಲಿಸಿ ನಾನು ಎರಡು ಮಾತು ನಮಸ್ಕಾರ. ಚಿಮ್ಮನಕಟ್ಟಿ ಗ್ರಾಮದ ದೊಡ್ಡ ಲಾಲ್ ಸಾಬ್ ವಲಿ ದರ್ಗಾ ಈ ಒಂದು ಪವಿತ್ರ ಸ್ಥಳದ ದ್ವಾರಬಾಗಿಲು ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಇನ್ನೊಂದು ಸಮಾರಂಭದ ಜವಾಬ್ದಾರಿಯ ನಿಮಿತ್ತ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಪರಮರಾಮಾರೂಢ ಮಹಾಸ್ವಾಮೀಜಿಯವರ ಅಡದಾಲಗಳಲ್ಲಿ ನನ್ನ ದೀರ್ಘದಂಡ ನಮನಗಳನ್ನು ಸಮರ್ಪಿಸಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಇನ್ನೋರ್ವ ಶ್ರೀಗಳಾದ ಸೈಯದ್ ಮುರ್ತುಜಾ ಖಾದ್ರಿ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರು ಪೂಜ್ಯರೂ ಆಗಿರ್ತಕ್ಕಂಥ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರೇ, ಇನ್ನೋರ್ವ ಶ್ರೀಗಳು ನಮ್ಮೆಲ್ಲರ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಪೂಜ್ಯ ಹೆಬ್ಬಳ್ಳಿ ಅಜ್ಜನವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಎಲ್ಲ ಮಹತ್ ಕಾರ್ಯಗಳ ಸಾಧಕರು ತಮ್ಮೆಲ್ಲರ ಪೂಜ್ಯರೂ ಆಗಿ ಬಾಕಲದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈಗಾಗಲೇ ರಾಮಾರೂಢ ಮಹಾಸ್ವಾಮೀಜಿ ಅವರು ಮಾತನಾಡಿ ದ್ವಾರ ಬಾಕಲ ಅಂದ್ರೇನು, ಅದರ ಮಹತ್ವವನ್ನು ಕುರಿತು ಬಹಳ ಸುದೀರ್ಘವಾಗಿ ಮಾತನಾಡಿದ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ತಾವೇನಿವತ್ತು ಈ ಒಂದು ಸುಕ್ಷೇತ್ರದ ಮೇಲೆ ತಮಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ, ಜೊತೆಗೆ ನಮಗೂ ಕೂಡ ಅಷ್ಟೇನೆ ಭಕ್ತಿ. ನಾನು ಒಂದು ಕಡೆ ಬಹಳ ಅಭಿಮಾನದ ಮಾತುಗಳನ್ನು ಭಕ್ತರು ಈ ಪವಿತ್ರ ಕ್ಷೇತ್ರದ ಬಗ್ಗೆ ಆಡುವುದನ್ನು ನಾವೆಲ್ಲ ಕೇಳಿದ್ದೀವಿ. ಬಹುಶಃ ಈ ಚಿಮ್ಮನಕಟ್ಟಿ ಹಾಗೂ ಸುತ್ತಲೂ ಮುತ್ತಲ ಪರಿಸರದಲ್ಲಿ ಇರ್ತಕ್ಕಂಥ ಜನ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ, ಎಂಥ ಕಷ್ಟಗಳನ್ನ ಇವತ್ತು ದೇವರು ತಂದರೂ ಕೂಡ ಆ ಎಲ್ಲ ಕಷ್ಟಗಳನ್ನ ಎದುರಿಸಿ ನಾವಿನ್ನೂ ನಗನಗತಾ ಜೀವನವನ್ನ ಮಾಡಬೇಕು ಅಂತಕ್ಕಂಥ ಧೈರ್ಯ ಇವತ್ತು ನಿಮ್ಮಲ್ಲಿ ಯಾವ್ದಾದ್ರೂ ಇದ್ರೆ ಅದು ಈ ಪವಿತ್ರವಾಗಿರ್ತಕ್ಕಂಥ ದೊಡ್ಡಲಾಲ್ ಸಾಬ್ ಓಲಿ ಅವರ ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಿನ್ನೆ ನಾನು ಮುಧೋಳದಲ್ಲಿ ಒಂದು ಅಹಿತಕರ ಘಟನೆ ನಡೆದು ಅದರ ವಿರುದ್ಧ ಪ್ರತಿಭಟನೆಗೋಸ್ಕರ ನಾನು ಮಾನ್ಯ ಪಟ್ಟಣ ಶೆಟ್ಟರು, ಗದ್ದಿಗೌಡರು ಎಲ್ಲರೂ ಸೇರಿಸಿ ಆ ಕಾರ್ಯಕ್ರಮಕ್ಕೆ ಮುಧೋಳಕ್ಕೆ ಹೋಗಿದ್ವಿ. ಬರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಗದ್ದಿಗೌಡರು ಹೇಳಿದ್ರು, ನಾನು ಇವತ್ತು ಮಾನ್ಯ ಗದ್ದಿಗೌಡರು ಸೇರ್ಸೇನೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪ್ರಸಂಗ ಇತ್ತು. ನಾವು ಬರ್ತಕ್ಕಂಥ ಸಂದರ್ಭದಲ್ಲೇ ನಾವು ದಾರಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಮಹಾಂತೇಶ್ವರ ಚಿಮ್ಮನಕಟ್ಟಿ ಅಜ್ಜನವ್ರ ಮೇಲೆ, ಆ ಸುಕ್ಷೇತ್ರದ ಮೇಲೆ ನಮಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ನಾವೇನಾದರೂ ರಾಜಕೀಯವಾಗಿ ಇಷ್ಟು ದೊಡ್ಡವರಾಗಿ ನಾನೇನಾದರೂ 3 ಸಾರಿ ಸತತವಾಗಿ
ಲೋಕಸಭೆ ಸದಸ್ಯನಾಗಬೇಕಾದ್ರೆ, ಮಾನ್ಯ ಪಟ್ಟಣಶೆಟ್ಟರು 3 ಸಾರಿ ಶಾಸಕರಾಗಬೇಕಾದ್ರೆ ಈ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ಸುಕ್ಷೇತ್ರಗಳಲ್ಲಿ ಆಶೀರ್ವಾದ ನಮ್ಮ ಮೇಲಿದೆ. ಅದರಲ್ಲಿನೇ ಚಿಮ್ಮನಕಟ್ಟಿಯ ದೊಡ್ಡ ಲಾಲ್ ಸಾಬ್ ಬೋಲಿ ಆಶೀರ್ವಾದ ಖಂಡಿತ ನನ್ನ ಮೇಲೆ, ಪಟ್ಟಣಶೆಟ್ಟರ ಮೇಲಿದೆ. ಅವರಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಅಭಿಮಾನದ ಮಾತನ್ನ ಮಾನ್ಯ ಗದ್ದಿಗೌಡರು ನಿನ್ನೆ ನನಗೆ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಸಭೆಗೆ ಹೋಗೋದು ಬೇಡ, ನಾನಲ್ಲಿ ಪಕ್ಷದ ವರಿಷ್ಠರ ಜೊತೆ ಮಾತನಾಡ್ತೀನಿ. ಈ ಒಂದು ಕಾರ್ಯಕ್ರಮ ಜೊತೆಗೆ ನಾಳೆ 4ನೇ ತಾರೀಕಿನಂದು ವೀರಶೈವ ಹಾಗೂ ಲಿಂಗಾಯತ ಈ ಸದ್ಭಾವನೆಯ ಸಭೆ ಶಿವಯೋಗ ಮಂದಿರದಲ್ಲಿದೆ. ಆ 2 ಕಾರ್ಯಕ್ರಮಗಳ ತಯಾರಿಗೆ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲ್ಲೂ ಮಾನ್ಯ ಮಹಾಂತೇಶ್ ಅವರನ್ನು ನಾನೇ ಬಿಟ್ಟು ಬಂದಿದ್ದೀನಿ ಅಂತೇಳಿ ನಾನು ಮಾತಾಡ್ತೀನಿ. ನಾವು ಇಬ್ಬರಲ್ಲಿ ಒಬ್ಬರಾದರೂ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ರೆ ಖಂಡಿತವಾಗಿಯೂ ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನು ನನ್ನ ಜೊತೆ ಹಂಚ್ಕೊಂಡು ಇವತ್ತು ಗದ್ದಿಗೌಡರು ಬೆಂಗಳೂರು ಹೋಗ್ಯಾರ, ನಾನು ಅಜ್ಜವ್ರ ಜೊತೆ ಇದ್ದೀನಿ. ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಕುಳಿತು 4 ಮಾತನಾಡಿ ಈ ಸುಕ್ಷೇತ್ರದ ಆಶೀರ್ವಾದ ಎಷ್ಟು ನನ್ನ ಮೇಲಿದೆ, ಮಾನ್ಯ ಗದ್ದಿಗೌಡರ ಅನುಪಸ್ಥಿತಿಯಲ್ಲಿ ಅದೇ ಆಶೀರ್ವಾದ ಪರಮ ಪೂಜ್ಯರದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು, ಮಾನ್ಯ ಗದ್ದಿಗೌಡರು ಈಗಾಗಲೇ ಹೇಳ್ಯಾರ, ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ನನ್ನಿಂದ ಏನೇ ಸಹಾಯವನ್ನು ಅಪೇಕ್ಷೆ ಪಡಲಿ, ನಾನು 2 ಮಾತಿಲ್ಲ, ತೆಗೆದು ಹಾಕೋದಿಲ್ಲ, ಅವ್ರಿಗೆ ಹೇಳಿರ್ತಕ್ಕಂಥ ಸಹಾಯವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೂಡ ಮಾನ್ಯ ಗದ್ದಿಗೌಡರು ಕೊಟ್ಟಿದ್ದಾರೆ. ಅದನ್ನು ನಾನು ಈ ವೇದಿಕೆ ಮುಖಾಂತರ ತಮಗೆ ತಿಳಿಪಡಿಸ್ತಾ, ಇವತ್ತೇನು ಈ ಸುಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಕಳೆದ 3-4 ವರ್ಷದಿಂದ ಮಳೆ ಆಗಿಲ್ಲ, ಜನ ಬಹುಶಃ 2 ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಮಂಗಳೂರಿಗೋ ಗೋವಾಕ್ಕೋ ದುಡಿಯೋಕೆ ಹೋಗ್ತಕ್ಕಂಥ ಪರಿಸ್ಥಿತಿ ತಾಲೂಕಿನಾದ್ಯಂತ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಸುಕ್ಷೇತ್ರ ಜನರ ಹಿತವನ್ನು ಕಾಪಾಡ್ತಕ್ಕಂಥವ್ರು ನಮ್ಮ ಸಾಬಣ್ಣ ಅಜ್ಜವರು, ಹೆಬ್ಬಳ್ಳಿ ಅಜ್ಜವರಾಗಲಿ, ಚಿಮ್ಮನಕಟ್ಟಿ ಅಜ್ಜವರಾಗಲಿ, ನಾವು ದೊಡ್ಡ ದೊಡ್ಡ ಜನರಿಗೆ, ಶ್ರೀಮಂತರಿಗೆ ಬೇರೆ ಬೇರೆ ಸ್ವಾಮೀಜಿಗಳನ್ನು ನಾವು ಕಾಣ್ತೀವಿ. ಅವ್ರು ಹೆಂಗೆ ಅವ್ರು ಶ್ರೀಮಂತರಿರ್ತಾರೆ, ಹಂಗೆ ಸ್ವಾಮೀಜಿಯವರು ಶ್ರೀಮಂತರಿರ್ತಾರೆ. ಆದ್ರೆ ನಮ್ಮಿಬ್ರು ಅಜ್ಜವ್ರು ಹಂಗಲ್ಲ. ಬಹುಶಃ ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಗ್ರಾಮಗಳೆಲ್ಲ ನಾನು ಹೇಳ್ತಿರ್ತೀನಿ, ಜಾತಿ ರಹಿತವಾಗಿ, ವರ್ಗರಹಿತವಾಗಿ, ಅದರಲ್ಲಿಯೇ ಅತ್ಯಂತ ಕನಿಷ್ಠರು ಅಂತ ನಾವೇನು ಹೇಳ್ತೀವಿ, ಅಥವಾ ಆರ್ಥಿಕವಾಗಿ ದುರ್ಬಲರು ಇರ್ತಕ್ಕಂಥ ಬಡಜನರನ್ನು ಹೇಳ್ತೀವಿ, ಇವರಿಗೆ 2 ಸುಕ್ಷೇತ್ರ ಬಹುಶಃ ಅವರಿಗೆ ಈಗ ಹೆಂಗೆ ಶ್ರೀಮಂತರಿಗೆ ದೊಡ್ಡವರಿಗೆ ದೊಡ್ಡ ದೊಡ್ಡ ಸ್ವಾಮಿಗಳು ಇರ್ತಾರ, ಹಂಗೆ ಬಡಬಗ್ಗರಿಗೆ ಯಾರಾದರೂ ಸ್ವಾಮಿಗಳು ಇದ್ರ ಅದು ನಮ್ಮ ಸೋಮನಕಟ್ಟಿಯ ಶ್ರದ್ಧಾನಂದ ಸ್ವಾಮಿಯವರು, ಜೊತೆಗೆ ಹೆಬ್ಬಳ್ಳಿ ಹಾಗೂ ಚಿಮ್ಮನಕಟ್ಟಿಯ ಲಾಲ್ ಸಾಬ್ ಅಜ್ಜವರು ಅಂತಕ್ಕಂಥ ಮಾತನ್ನು ನಾನು ಬಹಳ ಕಡೆ ಹೇಳ್ತಾ ಇರ್ತೀನಿ. ಯಾವತ್ತೂ ಬಡವರಿಗೆ ಯಾರು ಬೇಕಂತ ಬಂದಿರ್ತಾರ ಅವ್ರಿಗೆ ಕೈಯಿಂದ ಕೊಡ್ತಕ್ಕಂಥ ಸ್ವಾಮೀಜಿಯವರಿವರು, ಭಕ್ತರಿಂದ ಇಸ್ಕೊಂಡು ಮಠಗಳನ್ನು ಬೆಳೆಸೋದಾಗ್ಲಿ ತಮ್ಮನ್ನು ಬೆಳೆಸ್ತಕ್ಕಂಥ ಸ್ವಾಮಿಗಳಲ್ಲ. ಯಾರು ಭಕ್ತರು ತಮಗೇನು ಆಶ್ರಯವನ್ನು ನೀಡಿ ಕೇಳಿ ಬರ್ತಾರ ಅವರಿಗೆ ಆಶ್ರಯವನ್ನು ನೀಡ್ತಕ್ಕಂಥ ಸ್ವಾಮೀಜಿಯವರು. ಈ ಸುಕ್ಷೇತ್ರ ಇನ್ನೂ ಬೆಳಿಬೇಕು. ಇದು ಕೇವಲ ಒಂದ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವರಲ್ಲ. ಯಾರು ಅಂತೀರಿ ಮತ್ತಿದು ಅವರು ಮುಸಲ್ಮಾನ್ ಸಮಾಜಕ್ಕೆ ಸೇರಿದವರು, ಇದು ಬರೀ ಮುಸಲ್ಮಾನರಿಗೆ ಸೇರಿರ್ತಕ್ಕಂಥ ದರ್ಗಾ ಅಂತ ಯಾರ ಒಬ್ಬರು ಹೇಳ್ಬಿಟ್ರಿ, ಬೇಕಾದ್ರೆ ನಾನು ನಾಳಿಂದ ರಾಜಕೀಯ ಮಾಡೋದು ಯಾರ ಒಬ್ರು ಹೇಳಿ. ಇದು ಸಮಾಜದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಿ ಧರ್ಮಗಳ ಮಧ್ಯೆ ಸ್ನೇಹವನ್ನು ಬೆಸೆತಕ್ಕಂಥದ್ದು. ಬಹುಶಃ ಇಂಥ ಸುಕ್ಷೇತ್ರಗಳಿರಲಿಲ್ಲ ಅಂದ್ರೆ ನಾವು ಇಷ್ಟೊತ್ತನ ಬಡದಾಡಿ ಮತ್ತೆ ಭಾಳ ಇದಕ್ಕಿಂತ ದೂರ ಹೋಗಿರ್ತಿತ್ತು ನಮ್ಗೆ. ಈಗ ಇಂಥ ಸುಕ್ಷೇತ್ರಗಳು, ಇಂಥ ಪರಮ ಪೂಜ್ಯರು ಇರುವುದರಿಂದನೇ ಸಮಾಜಗಳ ಮಧ್ಯೆ ಸೌಹಾರ್ದತೆ, ಸಮಾಜಗಳ ಮಧ್ಯೆ ಸ್ನೇಹ ಬೆಸೀತಕ್ಕಂಥ ಒಂದು ಕೆಲಸವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಇವತ್ತು ಪಟ್ಟಣಶೆಟ್ಟರಾಗಲಿ, ನಾವಾಗಲಿ, ಗದ್ದಿಗೌಡರಾಗಲಿ, ಇಂದು ನಮ್ಮ ತಂದೆಯವರಾಗಲಿ ಅಥವಾ ಅವ್ರ ತಂದೆಯವರಾಗಲಿ, ಅವರೆಲ್ಲರೂ ಬೆಳೆದು ಇಷ್ಟು ದೊಡ್ಡವರಾಗಿ ಹೆಸರನ್ನು ಪಡೆದುಕೊಳ್ಬೇಕಾದ್ರೆ ದೊಡ್ಡ ಅಜ್ಜವರು ಹಿಡಿದು ಇವರೆಲ್ಲರ ಆಶೀರ್ವಾದ ಅವ್ರ ಮೇಲೆ ಐತಿ. ಇವ್ರ ಸಂಪರ್ಕದೊಳಗಿದ್ರು, ಇವ್ರ ಆಶೀರ್ವಾದ ಐತೆ ಅಂತ ಅವ್ರಷ್ಟು ದೊಡ್ಡವರಾಗಿದ್ರು, ಅವ್ರಷ್ಟು ದೊಡ್ಡವರಾಗ್ಯಾರಂತ ಅವ್ರ ಮಕ್ಕಳು ನಾವು ಇವ್ರ ಆಶೀರ್ವಾದ ಪಡ್ಕೊಂಡ ದೊಡ್ಡವರಾಗಿ ಮತ್ತು ಅವರಿಂದ ದೊಡ್ಡವರಾಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಅವರಿಂತ ಜನ ಎಲ್ಲ ಬರಗಾಲಕ್ಕೆ ತುತ್ತಾಗಿ ಇವತ್ತು ಕಷ್ಟದೊಳಗದಾರ, ಆದರೂ ಕೂಡ ಆ ದೇವರಿಗೆ ಆ ತಮ್ಮದೇ ಆಗಿರ್ತಕ್ಕಂಥ ಸೇವೆ ಇರಲಿ ಅಂತ ಹೇಳಿ ಇವತ್ತೇನು ಪರಮ ಪೂಜ್ಯರು ಈ ದ್ವಾರ ಬಾಗಿಲನ್ನು ಮಾಡ್ಯಾರ, ಅದು ಅತ್ಯಂತ ಮಹತ್ವದ್ದು. ಮುಂದಿನ ದಿನಮಾನಗಳಲ್ಲಿ ಇದಕ್ಕೊಂದು ಕಂಪೌಂಡ್ ಮಾಡಿ
ಒಳಗೆ ಹೋಗ್ಬೇಕಪ್ಪ, ಆ ದೇವರ ದರ್ಶನವನ್ನು ನಾನು ದೊಡ್ಡ ಲಾಲ್ ಸಾಬ್ ಓಲಿಯವರ ದರ್ಶನವನ್ನು ಪಡೆದುಕೊಳ್ಬೇಕಂದ್ರೆ ಈ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಪಾವಿತ್ರ್ಯತೆ ಇರಬೇಕು. ಆ ದಿಶೆಯೊಳಗೆ ನಮ್ಮಿಂದ ಮಾನ್ಯ ಗದ್ದಿಗೌಡರಿಂದ ತಾವೇನು ಸಹಾಯ ಅಪೇಕ್ಷೆ ಪಟ್ಟರೆ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4 ಮಾತುಗಳನ್ನು ಹಂಚ್ಕೊಳ್ಳೋದ್ರ ಜೊತೆ ಇಬ್ಬರು ಅಜ್ಜವ್ರ ದರ್ಶನ ನಮ್ಗೆ ಆಗ್ತಕ್ಕಂಥ ಅವಕಾಶ ಐತಿ. ನೋಡ್ರಿ, ನಾಳೆ ಶಿವಯೋಗಿ ಮಂದಿರದೊಳಗೆ ಯಾರು ಪಂಚಪೀಠದವ್ರು ಬೇರೆ, ವಿರಕ್ತರು ಬೇರೆ ಅಂತಕ್ಕಂಥದ್ದಿತ್ತು, ಅವರು ಒಂದೇ ವೇದಿಕೆ ಮೇಲೆ ನೋಡಕತ್ತೀವಿ. ಯಾರು ತಾಲೂಕಿನೊಳಗೆ ಅತ್ಯಂತ ಜನರಿಗೆ ಪ್ರೀತಿಗೆ ಪಾತ್ರರಾಗಿ ಜನರ ಜೊತೆ ಜನಸಾಮಾನ್ಯರ ಜೊತೆ ಬೆರೀತಕ್ಕಂಥ ಸ್ವಾಮೀಜಿಯವರು ಇಬ್ರು ಒಂದೇ ವೇದಿಕೆ ಮೇಗದ ಅಂದ್ರೆ ಅವರು ದರ್ಶನ ಆಗ್ತಕ್ಕಂಥ ಒಂದೇ ವೇದಿಕೆ ಮೇಲೆ ಇಬ್ಬರು ದರ್ಶನ ಆಗ್ತಕ್ಕಂಥ ಭಾಗ್ಯ ನಮ್ಮೆಲ್ಲರೆಲ್ಲರಿಗಿದೆ. ಇವತ್ತೇನು ತಾವು ಕುಳಿತಿರ್ತಕ್ಕಂಥವ್ರೆಲ್ಲರೂ ಕೇವಲ ಚಿಮ್ಮನಕಟ್ಟಿಯವರಲ್ಲ, ಈ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಈ ಸುಕ್ಷೇತ್ರದ ಸದ್ಭಕ್ತರು, ಈ ಮಠ ಜೊತೆ ಈ ಸುಕ್ಷೇತ್ರ ಜೊತೆ ನಮ್ಮ ಸಂಪರ್ಕ ಇನ್ನೂ ಹೀಗೆ ಮುಂದುವರಿಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ದೊಡ್ಡ ಲಾಲ್ ಸಾಬ್ ಓಲಿಯಲ್ಲಿ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಒಳ್ಳೆಯ ಮಳೆ ಬೆಳೆಗಳನ್ನ ದಯಪಾಲಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ, ಇಡೀ ಸಮಾಜಕ್ಕೆ ಚಿಮ್ಮನಕಟ್ಟಿ ಗ್ರಾಮ ಆದರ್ಶ ಪ್ರಾಯ ಅನ್ನೋ ರೀತಿಯಲ್ಲಿ ತಾವೆಲ್ಲ ತೋರಿಸಿಕೊಟ್ಟಿದ್ದೀರಿ ಅಂತ ನಾನು ಕೂಡ ಪುನರುಚ್ಚಿಸಿ ಹೇಳಿ ಕೂಡ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ನಾನು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಧರ್ಮದ ವ್ಯವಸ್ಥೆ ಯಾವ ಮಟ್ಟಕ್ಕ ನಿಂತೈತಪ್ಪ ಅಂದ್ರ ನಾವೆಲ್ಲರೂ ಬಡದಾಡು ಮಟ್ಟ ಆಗಿ ಇವತ್ತು ನಮ್ಮದೇ ಒಂದು ನೆಮ್ಮದಿಯ ಬದುಕು ಕೂಡ ನಮ್ದಿಲ್ಲ. ಯಾವಾಗ ನಮಗೆ ಏನಾಗುತ್ತಪ್ಪ ಅಂದ್ರೆ ಆತಂಕದ ಬದುಕು ನಾವೆಲ್ಲ ಇವತ್ತು ಕಳೀತಾ ಇದ್ದೀವಿ. ಅದನ್ನ ಎಲ್ಲರೂ ಮೊದಲು ನಾವು ಯಾವ ರೀತಿ ಇರ್ಬೇಕಪ್ಪ ಧರ್ಮದ ವ್ಯವಸ್ಥೆಯಲ್ಲಿ ನಾ ಮೇಲು ನೀ ಮೇಲು ಅನ್ನೋದಕ್ಕಿಂತ ಯಾವುದು ಒಳ್ಳೇದಿದೆಯಪ್ಪ ಧರ್ಮ ಅಂತ ಒಪ್ಪಿಕೊಂಡು ಸಂಕುಚಿತ ಮನಸ್ಥಿತಿ ಏನೈತಿಲ್ಲ ಅದನ್ನ ಬದಿಗಿಟ್ಟು ನಾವೆಲ್ಲರೂ ಒಂದಂತೆ ಬಾಳಿದ್ರ ಇವತ್ತು ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಸಂವಿಧಾನದ ಆಶಯ ಕೂಡ ಅದೇ ಇದೆ. ಇವತ್ತು ನಮ್ಮ ಭಾರತೀಯ ಸಂವಿಧಾನ ಆಶಯ ಏನಪ್ಪ, ಯಾವುದೇ ಜಾತಿ ಮತ ಧರ್ಮ ಇದ್ರೂ ಕೂಡ ಎಲ್ಲರನ್ನು ಸಮಾನವಾಗಿ ನಮ್ಮ ಸಂವಿಧಾನ ಕಾಣ್ತಾ ಇದೆ. ಮತ್ತು ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಎಲ್ಲರ ಪಾಲು ಇದ್ದೇ ಅವರು ಸಂವಿಧಾನ ಆಶಯದಂತೆ ಇವತ್ತು ಚಿಮ್ಮನಕಟ್ಟಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಎಲ್ಲ ಧರ್ಮೀಯರು ಕುಡ್ಕೊಂಡು ಎಲ್ಲ ಜಾತಿಯರು ಕುಡ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಭಾವಕ್ಕಿಂತ ಪ್ರತೀಕವಾದಂಥ ಅಜ್ಜವರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಮಗೆಲ್ಲರಿಗೂ ಆ ಅಜ್ಜವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ವೇದಿಕೆ ಮುಖಾಂತರ ಹಾರೈಸಿ ವಿಶೇಷವಾಗಿ ಕೂಡ ನನ್ನನ್ನು ನಮ್ಮ ದೊಡ್ಡ ಅಜ್ಜರು ಇರ್ಬೋದು ಮತ್ತು ಹೆಬ್ಬಳ್ಳಿ ಅಜ್ಜರು ಇರ್ಬೋದು ಒಂದು ಕಾರ್ಯಕ್ರಮಕ್ಕೆ ನಾನು ತಿಳಿಸಿದ್ದೀರಿ. ನಮ್ಮೆಲ್ಲರ ಆಶೀರ್ವಾದ, ಯಾಕಂದ್ರೆ ರಾಜಕೀಯವಾಗಿ ಇವತ್ತು ಬದಾಮಿ ಮತಕ್ಷೇತ್ರದಲ್ಲಿ ನಾನು ಹೊಸ ಹೆಜ್ಜೆ ಇಡ್ತಾ ಇದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು. ನಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನದಲ್ಲಿ ನಾನು ನಡೆದುಕೊಂಡು ಹೋಗ್ತೀನಿ ಅಂದ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸಿ ನಾನು ಹೇಳುತ್ತೇನೆ. ख्वाजा तेरे करम से जमाने में बात है, ख्वाजा तेरे करम से जमाने में बात है, या गरीब नवाज ख्वाजा जी, ख्वाजा तेरे करम से जमाने में बात है, बंदे को नाज है कि तू बंदा नवाजी है। तेरी रहमतों का दरिया ख्वाजा, तेरी रहमतों का दरिया ख्वाजा, तेरी रहमतों का दरिया ख्वाजा, तेरी रहमतों का दरिया ख्वाजा।
मुझे भीख मिल रही है ख्वाजा से, ख्वाजा से तो मेरा काम चल रहा है। मुझे भीख मिल रही है, मेरा काम चल रहा है। ख्वाजा मोइनुद्दीन का रुतबा दराज है, भारत की सरजमीन पे ख्वाजा का राज है। जिसको नवाजा ख्वाजा ने वो सरफराज है, बंदे को नाज है कि तू बंदा नवाज है। तेरा करम ये तो तेरा करम है ख्वाजा पिया, ये तेरा करम है। दुनिया में जो कायम तेरे मंगतों का भरम है, दुनिया में जो कायम तेरे मंगतों का भरम है। ये तेरी इनायत है, ये सब तेरा करम है। नूरे नबी से दिल को मुनव्वर बना दिया, कतरे को तूने चाह समंदर बना दिया। तेरे करम की ख्वाजा में और क्या मिसाल दूं, किस्मत का तूने मुझको सिकंदर बना दिया। करम 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 तेरा तेरा तेरा